ಜಾಣ ಕುರುಡುತನ ಪ್ರದರ್ಶನ ಮಾಡ್ತಾ ಇರುವಂತಹ ಕನ್ನಡದ ಸ್ಯಾಟಲೈಟ್ ಚಾನೆಲ್ಗಳೇ, ನಿಮಗೆ ವಿಷಯವೇ ಗೊತ್ತಿಲ್ವಾ? ಸುಪ್ರೀಂ ಕೋರ್ಟಲ್ಲಿ ನಿನ್ನೆ ಸೌಜನ್ಯ ವಿಚಾರವಾಗಿ ವಿಚಾರಣೆ ನಡೆಯಿತು. ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ್ರು. ಏನೆಲ್ಲ ಬೆಳವಣಿಗೆಗಳಾದವು? ಸುಪ್ರೀಂ ಕೋರ್ಟಲ್ಲಿ ಸುದೀರ್ಘವಾದಂತಹ ವಿಚಾರಣೆ ಇದೆ, ವಾದ ವಿವಾದಗಳಾಗಿದ್ದಾವೆ. ಇಷ್ಟಾದರೂ ಸಹ ಒಂದೇ ಒಂದು ಚಾನಲ್ನಲ್ಲಿ ಒಂದೇ ಒಂದು ಬಿಟ್ ಬಂದಿಲ್ಲ ಅಂತಂದ್ರೆ, ನೀವು ಪತ್ರಿಕೋದ್ಯಮವನ್ನು ನಡೆಸ್ತಾ ಇದ್ದೀರಲ್ಲ, ಪತ್ರಿಕೋದ್ಯಮದಲ್ಲಿ ಸ್ಯಾಟಲೈಟ್ ಚಾನೆಲ್ಗಳು ನಡೆಸ್ತಾ ಇದ್ದೀರಲ್ಲ, ನಿಮಗೆ ನೀವೇ ಪತ್ರಕರ್ತರು ಅಂತ ಹೇಳ್ಕೊಳ್ತಾ ಇದ್ದೀರಲ್ಲ, ಒಂದು ಸಾರಿ ನಿಮ್ಮ ಮನಸ್ಸಾಕ್ಷಿಗಳನ್ನು ಕೇಳ್ಕೊಂಡು ನೋಡಿ, ಆ ಪತ್ರಿಕೋದ್ಯಮಕ್ಕೆ ನೀವು ದ್ರೋಹ ಮಾಡ್ತಾ ಇದ್ದೀರೋ ಇಲ್ವೋ ಅಂತೇಳಿ ತಲೆ ತಗ್ಗಿಸುವಂತಹ ಕೆಲಸ ಮಾಡ್ತಾ ಇದ್ದೀರಿ. ಸುದ್ದಿ ಅಲ್ವೇನ್ರಿ ಅದು? ಸುಪ್ರೀಂ ಕೋರ್ಟಲ್ಲಿ ಕರ್ನಾಟಕದ ಒಬ್ಬ ಹೆಣ್ಣುಮಗಳ ನ್ಯಾಯಕ್ಕೋಸ್ಕರವಾಗಿ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ನಡೆದಿದೆ. ಎಲ್ಲ ಸಾಕ್ಷಿಗಳಿಗೂ ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಇದು ಸುದ್ದಿ ಅಲ್ವಾ? ಯಾರನ್ನ ರಕ್ಷಣೆ ಮಾಡಕ್ಕೆ ಹೋಗ್ತಾ ಇದ್ದೀರಿ? ಇಡೀ ಪತ್ರಿಕೋದ್ಯಮಕ್ಕೆ ನೀವು ಅಪಚಾರ ಮಾಡ್ತಾ ಇದ್ದೀರಿ. ಯಾರು ಅತ್ಯಾಚಾರಿಗಳಿದ್ದಾರೋ, ಯಾರು ಕೊಲೆಗಡಕರಿದ್ದಾರೋ ಅವರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಲ್ಲ, ಅವರ ಪರವಾಗಿ ನಿಂತಿದ್ದೀರಿ ಅನ್ನಿಸ್ತಾ ಇದೆ ನಮಗೆ. ಯಾತಕ್ಕೆ ಈ ರೀತಿಯಾದಂತಹ ತಾರತಮ್ಯ ಮಾಡ್ತಾ ಇದ್ದೀರಿ? ಕರ್ನಾಟಕದ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಬೇಕು ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಚರ್ಚೆ ನಡೀತಾ ಇರುವಂತಹ ವಿಚಾರಣೆ ಆಗ್ತಾ ಇರುವಂತಹ ವಿಚಾರ, ಲೈವಲ್ಲಿ ಬರ್ತಾ ಇರುವಂತಹ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗ್ತಾ ಇದೆ. ಸ್ಯಾಟಲೈಟ್ ಚಾನೆಲ್ಗಳಿಗೆ ಕಣ್ಣಿದ್ದು ಕಂಡಿಲ್ಲ, ಕಿವಿಯಿದ್ದು ಕೇಳಿಲ್ಲ, ಬಾಯಿದ್ರೂ ಮಾತಾಡ್ತಾ ಇಲ್ಲ. ಇದು ನಮ್ಮ ಕನ್ನಡದ ಪತ್ರಿಕೋದ್ಯಮದ ಇಂದಿನ ದಯನೀಯ ಸ್ಥಿತಿ. ಇದಕ್ಕೋಸ್ಕರವಾಗಿ ಪತ್ರಿಕೋದ್ಯಮವನ್ನು ಬಳಸ್ಕೊಳ್ಬೇಕೇನ್ರಿ? ಇದಕ್ಕೋಸ್ಕರವಾಗಿ ಪತ್ರಿಕೋದ್ಯಮವನ್ನು ನಿಮ್ಮ ಸ್ವಂತಕ್ಕೆ ಬಳಸ್ಕೊಳ್ಬೇಕಾ? ಈ ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರವನ್ನು ಧ್ವನಿ ಇಲ್ಲದವರ ಪಾಲಿಗೆ ಧ್ವನಿ ಆಗಬೇಕು ಅಂತೇಳಿ ನಿಮಗೆ ಸ್ವತಂತ್ರ ಕೊಟ್ಟಿರುವಂಥದ್ದು. ಯಾರೋ ಹಣವಂತರನ್ನು ಉಳಿಸೋದಕ್ಕೆ, ಅತ್ಯಾಚಾರಿಗಳನ್ನು ಉಳಿಸೋದಕ್ಕೆ, ಕೊಲೆಗಡಕರನ್ನು ಉಳಿಸೋದಕ್ಕೆ ಸುಪ್ರೀಂ ಕೋರ್ಟ್ನ ಜಡ್ಜಿಗಳು ಸೌಜನ್ಯ ಫೋಟೋವನ್ನು ನೋಡ್ತಾರೆ. ಅವರಿಗೆ ಬೇಸರ ಆಗುತ್ತೆ. ಇಲ್ಲಿ ಏನೇನು ವೈದ್ಯಾಧಿಕಾರಿಯ ತಪ್ಪುಗಳೇನು, ತನಿಖಾಧಿಕಾರಿಯ ತಪ್ಪೇನು, ಅಕ್ವಿಟಲ್ ಕಮಿಟಿ ಯಾಕೆ ರಚನೆ ಮಾಡಿಲ್ಲ, ಎಲ್ಲವನ್ನೂ ಕೇಳಿ ಇಂತಹ ಇದು ಸೀರಿಯಸ್ ಆದಂತಹ ವಿಚಾರವನ್ನು ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿರುವಂತಹ ವಿಚಾರ ಇವರಿಗೆ ಸುದ್ದಿಯಾಗಿ ಕಾಣಲೇ ಇಲ್ಲ. ರಾಜ್ಯ ಸರ್ಕಾರ ಇಷ್ಟೊಂದು ನಿರ್ಲಕ್ಷ್ಯ ಮಾಡಿರುವಂತಹ ಈ ಕೇಸನ್ನು ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆಗೆ ಬರುತ್ತೆ ಅಂತಂದರೆ, ಇದು ನಿಮ್ಮ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇಲ್ಲ ಅಂತಂದರೆ ಇದೇನು ಹೊಸ್ತೇನಲ್ಲ. ಆದರೆ ನೀವು ಇಡೀ ಪತ್ರಿಕೋದ್ಯಮವನ್ನು ಏನು ಪತ್ರಕರ್ತರಾಗಿ ನಿಮಗೆ ನೀವೇ ದ್ರೋಹ ಮಾಡ್ಕೊಳ್ತಾ ಇದ್ದೀರಿ. ನಿಮಗೆ ನೀವೇ ದ್ರೋಹ ಮಾಡ್ಕೊಳ್ತೀರಿ. ನಿಮಗೆ ಜೀವ ಕೊಡ್ತಾ ಇರುವಂತಹ, ನಿಮಗೆ ಅನ್ನ ಕೊಡ್ತಾ ಇರುವಂತಹ, ನಿಮಗೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನು ಕೊಟ್ಟಿರುವಂತಹ ಈ ಪತ್ರಿಕೋದ್ಯಮಕ್ಕೆ ಈ ಮೌಲ್ಯಗಳನ್ನು ಹರಾಜಾಕಿ ಆಗಿದೆ, ನೈತಿಕತೆಯನ್ನು ಕಳ್ಕೊಂಡಾಗಿದೆ. ಕೊನೆಯ ಪಕ್ಷ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗೋಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸಂತೋಷ್ ರಾವ್ ಸಹ ಹೋಗಿದ್ದಾರ್ರಿ. ಯಾವ ಸಂತೋಷ್ ರಾವ್ ಏನು ಅವನೇ ಕೊಲೆಗಾರ, ಅವನೇ ಅಪರಾಧಿ, ಅವನೇ ಅತ್ಯಾಚಾರಿ ಅಂತ ಹೇಳ್ತಿದ್ರಲ್ಲ, ಇದೇ ಸಂತೋಷ್ ರಾವ್ ಸುಪ್ರೀಂ ಕೋರ್ಟ್ಗೆ ಹೋಗಿ ನನಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿ ಅಂತೇಳಿ ಅರ್ಜಿ ಹಾಕಿದ್ದಾನೆ. ಇದು ಸುದ್ದಿ ಅಲ್ವಾ ನಿಮಗೆ? ಇದು ಸುದ್ದಿಯಾಗಿ ಕಾಣಲೇ ಇಲ್ವಾ? ಯಾರೋ ಎಲ್ಲೋ ಯಾರೋ ಯಾವನ್ನೋ ಹಿಡ್ಕೊಂಡು ಓಡೋದ್ರು ಅಂತ ತಕ್ಷಣ ಅವ್ರನ್ನ ಹಿಡ್ಕೊಂಡು ಸುದ್ದಿ ಮಾಡ್ತೀರಿ, ಮತ್ತೇನೋ ವಿಚಾರಗಳನ್ನು ಸುದ್ದಿ ಮಾಡ್ತೀರಿ. ಇದು ಸುದ್ದಿ ಆಗಲಿಲ್ವೇನ್ರಿ? ಪಬ್ಲಿಕ್ ಟಿವಿಯ ರಂಗಣ್ಣ, ಅಜಿತ್ ಹನುಮಕ್ಕನವರು, ಎಲ್ಲದಕ್ಕಿಂತ ಹೆಚ್ಚಾಗಿ ಅಜಿತ್ ಹನುಮಕ್ಕನವರು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದಂಥವ್ರಲ್ವಾ? ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್. ಅಜಿತ್ ಹನುಮಕ್ಕನವರು ಸೌಜನ್ಯ ಪ್ರಕರಣ ಆದಾಗ ಪ್ರಾರಂಭ ಆದಂತಹ ಪಬ್ಲಿಕ್ ಟಿವಿ, ನ್ಯೂಸ್ 18, ನ್ಯೂಸ್ ಫಸ್ಟು, ಗ್ಯಾರಂಟಿ ನ್ಯೂಸು, TV9ನ ರಂಗನಾಥ್ ಭಾರದ್ವಾಜ್, TV5ನ ರಮಾಕಾಂತ್, ಯಾಕೆ ನಿಮ್ಗೆ ಯಾರಿಗೂ ಇದು ಸುದ್ದಿ ಅನ್ನಿಸ್ಲೇ ಇಲ್ವಾ? ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ವಾ? ಯಾರು ನಿಮ್ಮ ಬಾಯಿಯನ್ನು ಕಟ್ಟಿ ಹಾಕಿದ್ದಾರೆ? ಯಾರು ನಿಮ್ಮನ್ನು ತಡಿತಾ ಇದ್ದಾರೆ? ಚಿನ್ನಯ್ಯನ ವಿಚಾರ ಬಂದಾಗ ನ್ಯಾಯದ ಪರವಾಗಿ ನಿಂತ್ಕೊಳ್ಬೇಕಾಗಿದ್ದಂಥವರು ಯಾರ ಪರವಾಗಿ ನಿಂತ್ಕೊಂಡ್ರಿ? ಹೋಗ್ಲಿ, ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು, ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಲ್ವಾ ಅಂತೇಳಿ ಬಾಯಿ ಬಡ್ಕೊಳ್ತಾ ಇದ್ದಂಥವ್ರು ನೀವು ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಯಾರು ಮಾತಾಡ್ತಾ ಇಲ್ಲ. ಮುಖ್ಯವಾಗಿ ರಿಪಬ್ಲಿಕ್ ಕನ್ನಡ, ಆರ್ ಕನ್ನಡ
ಇಲ್ಲಿ ನಿರಂತರವಾಗಿ ಸೌಜನ್ಯ ವಿಚಾರವನ್ನು ತೆಗೆದುಕೊಂಡು ಸ್ಮಿತಾ ರಂಗನಾಥ್ ಅವರು ಏನು ನ್ಯಾಯವಾದಿಗಳಾದರು, ಜಡ್ಜ್ಗಳಾದರು, ಎಲ್ಲರನ್ನು ಕೂರಿಸ್ಕೊಂಡು ಮಾತಾಡಿದ್ರಲ್ಲ, ಈಗೆಲ್ಲಿ ಹೋಯ್ತ್ರಿ ಸ್ಮಿತಾ ರಂಗನಾಥ್ ಅವರೇ? ಯಾಕೆ ಮಾತಾಡ್ತಾ ಇಲ್ಲ? ಚಿನ್ನಯ್ಯನ ವಿಚಾರ ಬಂದಾಗ ಸೌಜನ್ಯ ವಿಚಾರ ತಗೊಂಡು ಬರ್ತೀರಿ, ಚಿನ್ನಯ್ಯನ ವಿಚಾರ ಬಂದಾಗ ಡೈವರ್ಟ್ ಮಾಡಲಿಕ್ಕೆ ಸೌಜನ್ಯ ವಿಚಾರ ತೆಗೆದುಕೊಂಡು ಬರ್ತೀರಿ. ಇವತ್ತು ಸೌಜನ್ಯ ವಿಚಾರ ಸುಪ್ರೀಂ ಕೋರ್ಟಲ್ಲಿ ಏನು ವಿಚಾರಣೆ ನಡೀತಾ ಇದೆ, ಇಷ್ಟೊಂದು ಬೆಳವಣಿಗೆ ನಡೆದಿದೆ, ಲೈವ್ ವಿಡಿಯೋ ಬಂದಿದೆ. ಯಾತಕ್ರಿ ಮಾತನಾಡ್ತಾ ಇಲ್ಲ ಸ್ಮಿತಾ ರಂಗನಾಥ್ ಅವರೇ? ರಿಪಬ್ಲಿಕ್ ಕನ್ನಡದ ರಂಜಿತ್ ನೆನ್ನೆ ಯಾವುದೋ ಒಂದು ಇದು ನೋಡ್ತಾ ಇದ್ವಿ, ಜನರಿಗೆ ಹೋಗಿ ಏನು ಪ್ರಾಬ್ಲಮ್ಮು ಅಂತ ಕೇಳ್ತಿದ್ದ. ಈ ವ್ಯಕ್ತಿ ಮೀಡಿಯಾಗಳು ಯಾವ ರೀತಿ ನಡ್ಕೊಳ್ಳುತ್ತೆ ಅನ್ನೋ ವಿಚಾರವಾಗಿ ಒಂದು ವಿಚಾರವನ್ನು ಹೇಳ್ತಾ ಇದ್ದಂತಹ ವ್ಯಕ್ತಿ, ಈ ವ್ಯಕ್ತಿ ಐ ವಿಟ್ನೆಸ್ ಚಿಕ್ಕ ಕೆಂಪಮ್ಮನವರನ್ನೇ ಡೈವರ್ಟ್ ಮಾಡಲಿಕ್ಕೆ ಹೋಗಿದ್ದಂತಹ ವ್ಯಕ್ತಿ. ಇಂತಹ ಐ ವಿಟ್ನೆಸ್ಗಳಿಗೆ, ಇಂತಹ ಸಾಕ್ಷಿಗಳಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಇದು ಸುದ್ದಿ ಅಲ್ವಾ? ಐ ವಿಟ್ನೆಸ್ಗಳನ್ನು ದಾರಿ ತಪ್ಪಿಸುವಂತ ಹೋಗ್ತಾ ಇರುವಂಥ ಇಂಥ ರಂಜಿತ್ ಅನ್ನೋರು ರಿಪಬ್ಲಿಕ್ ಕನ್ನಡದಂಥವರು ಏನೋ ಚಿಕ್ಕ ಕೆಂಪಮ್ಮನವರು ನೇರವಾಗಿ ಆರೋಪ ಮಾಡಿದ್ರಲ್ಲ, ಇಂಥವರು ಸೌಜನ್ಯಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಂದಿಂಥವ್ರು. ಈಗ ಮಾತಾಡ್ರಿ, ಈಗ ಯಾಕೆ ಮಾತಾಡೋದಿಲ್ಲ? ಜಯಪ್ರಕಾಶ್ ಶೆಟ್ಟರು ಸೌಜನ್ಯ ಎಪಿಸೋಡ್ ಮಾಡ್ತೀನಿ ಅಂತೇಳಿ ಗಿರೀಶ್ ಮಟ್ಟಣ್ಣವ್ರಿಗೆ ಮಾತಾಡಿಸಿ ಮನೆಗೆ ಹೋಗ್ಬಿಟ್ಟು ಉಲ್ಟಾ ಮಾತಾಡಿಸಿದಂಥವ್ರು ಚಾನಲನ್ನೇ ಬಿಟ್ಟೊಟ್ಟೋದ್ರು. ಚಂದನ್ ಶರ್ಮಾ ಪವರ್ ಟಿವಿನಲ್ಲಿ ಕೂಸೆ 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 ಅಂತಂದು ಈಗ ರಾಜ್ ಟಿವಿನಲ್ಲಿ ಬಂದಿದ್ದಾರಲ್ಲ, ಈಗ ಮಾತಾಡಬೇಕಲ್ಲ ಚಂದನ್ ಶರ್ಮಾ, ರಾಕೇಶ್ ಶೆಟ್ಟರು ಸುದ್ದಿನೇ ಇಲ್ಲ, ಶೋಭಾ ಮಳವಳ್ಳಿಯವರು ಈಗ ಚಾನಲಿಂದ ಹೊರಗಡೆ ಬಂದಿದ್ದಾರೆ, ಈಗಲಾದರೂ ಸತ್ಯ ಮಾತಾಡಬೇಕಲ್ಲ. ಯಾತಕ್ಕೆ ಮಾತಾಡ್ತಾ ಇಲ್ಲ? ಯಾರೂ ಮಾತಾಡ್ತಾ ಇಲ್ಲ. ಇವರಿಗೆ ಬೇಕಾಗಿಲ್ಲ, ಇಂತಹ ಬೆಳವಣಿಗೆ ನಡೆದಿದೆ, ಬೇಕಾಗಿಲ್ಲ. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಆಗಿದೆ, ಇದು ಬೇಕಾಗಿಲ್ಲ. ಇವರಿಗೆ ಬೇಕಾಗಿರುವುದು ಯಾರನ್ನೂ ರಕ್ಷಣೆ ಮಾಡೋದಲ್ಲ. ಇವರು ಅತ್ಯಾಚಾರಿಗಳನ್ನು ಅವರ ಪರವಾಗಿ ನಿಂತ್ಕೊಂಡು ಏನಾದರೂ ವಕಾಲತ್ತು ವಹಿಸ್ತಾ ಇದ್ದಾರಾ? ಸತ್ಯ ನ್ಯಾಯ ನೀತಿಗೋಸ್ಕರವಾಗಿ ನಿರಂತರವಾಗಿ 13 ವರ್ಷಗಳ ಹೋರಾಟ ಇದು. ಇಡೀ ಜಗತ್ತಿನಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರಲಿಕ್ಕಿಲ್ಲ. ಆ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ 6 ಇಂಚು ಸಾಕ್ಷಿ ನಾಶ ಮಾಡೋದಕ್ಕೆ 6 ಇಂಚು ಮಣ್ಣನ್ನು ತುಂಬಿದಂಥವರು. ಇಂತಹ ಪ್ರಕರಣ ನಡೆದಿಲ್ಲ. ಈ ಹೆಣ್ಣು ಮಗಳ ನ್ಯಾಯಕ್ಕೋಸ್ಕರವಾಗಿ 13 ವರ್ಷಗಳಿಂದ ಹೋರಾಟ ನಡೀತಾ ಇದೆ. 13 ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಇದು ಕಣ್ಣಿಗೆ ಕಾಣ್ತಾ ಇಲ್ವಾ ಇವರಿಗೆ? ಯಾವಾಗಲೂ ಇದೇ ರೀತಿ ದೆಹಲಿಗೆ ಹೋಗ್ತಾರೆ, ಹೋರಾಟಗಾರರು ಹೋಗ್ತಾರೆ, ಅವ್ರ ಮುಂದೆ ಮೈಕ್ ಹಿಡಿತಾರೆ, ಅವ್ರ ವಿಚಾರಗಳನ್ನು ತೆಗೆದುಕೊಳ್ತಾರೆ, ಒಂದು ಬಿಟ್ಟು ಪ್ರಸಾರ ಮಾಡೋದಿಲ್ಲ. ಇವರಂತಹ ಪತ್ರಕರ್ತರು ನ್ಯಾಯವನ್ನು ಕೇಳ್ತಾ ಇರುವಂಥವರನ್ನೇ ವಿಲನ್ಗಳನ್ನಾಗಿ ಮಾಡಿ, ನ್ಯಾಯವನ್ನು ಕೇಳ್ತಾ ಇದ್ದಂಥವ್ರನ್ನೇ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ, ಇದು ದೇವರು ಮೆಚ್ತಾನೇನ್ರಿ? ದೇವರು ಮೆಚ್ತಾನ? ಇಡೀ ಸಂವಿಧಾನ ನಿಮಗೆ ಕೊಟ್ಟಿರುವಂಥ ಸ್ವತಂತ್ರವನ್ನು ಬಳಸ್ಕೊಳ್ಳೋದು ಯಾವ ರೀತಿ ಬಳಸ್ಕೊಳ್ಬೇಕು? ಧ್ವನಿ ಇಲ್ಲದವರ ಪಾಲಿಗೆ ಧ್ವನಿ ಆಗಬೇಕಾಗಿದ್ದಂಥ ನೀವುಗಳು ಕನ್ನಡದಲ್ಲಿ ಎಷ್ಟಿದ್ದಾರೆ? ನೀವು ಕನ್ನಡದಲ್ಲಿ ಲೆಕ್ಕ ಹಾಕಿದ್ರೆ ಬೆರಳಿಕೆಯಷ್ಟು ಸ್ಯಾಟಲೈಟ್ ಚಾನಲ್ಗಳಿಲ್ಲ. ನಿಮಗೆ ನಂಬಿಕೆ ಇಲ್ಲದೆ ಸ್ಯಾಟಲೈಟ್ ಚಾನಲ್ಗಳನ್ನು ನಡೆಸ್ತಾ ಇದ್ದೀರಿ. ನಿಮ್ಮಗಳಿಗೆ ಸತ್ಯದ ಪರವಾಗಿ ನಿಂತ್ಕೊಳ್ಬೇಕು ಅಂತ ಅನ್ನಿಸ್ತಾನೆ ಇಲ್ವಲ್ಲ? ನ್ಯಾಯದ ಪರವಾಗಿ ನಿಂತ್ಕೊಳ್ಬೇಕು ಅಂತ ಅನ್ನಿಸ್ತಾನೆ ಇಲ್ವಾ? ಬೇಸರ ಆಗುತ್ತೆ ರೀ, ತುಂಬ ಬೇಸರ ಆಗುತ್ತೆ. ಇದು ಸಂವಿಧಾನ ನಮ್ಮ ದೇಶದ್ದು. ಈ ದೇಶದ ಸಂವಿಧಾನ ಜಗತ್ತಿನಲ್ಲಿ ಎಲ್ಲೂ ಇಲ್ಲದಂತಹ ಸಂವಿಧಾನ ಇದು. ಅಂತಹ ಸಂವಿಧಾನ, ಅಂತಹ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಿಮಗೆ ಕೊಟ್ಟಿರುವಂಥ ಸ್ವತಂತ್ರವನ್ನು ನೀವು ಸದ್ಬಳಕೆ ಮಾಡ್ಕೊಳ್ಬೇಕಾಗಿತ್ತು. ಆದರೆ ಇಂತಹ ಪ್ರಕರಣಗಳನ್ನು ಜನರಿಗೆ ತಲುಪಿಸುವಲ್ಲಿ ವಿಫಲರಾದ್ರಿ. ಆದರೆ ದೇವರಿದಾನ ರೀ, ಯೂಟ್ಯೂಬರ್ಸು, ಹೋರಾಟಗಾರರು ಈ ಹೋರಾಟವನ್ನು ನ್ಯಾಯಕ್ಕೋಸ್ಕರವಾಗಿ ಮಾಡ್ತಾ ಇರುವಂತಹ ಹೋರಾಟವನ್ನು ಜನರಿಗೆ ಯಾವ ರೀತಿ ತಲುಪಿಸ್ಬೇಕು ತಲುಪಿಸ್ತಾ ಇದ್ದಾರೆ. ನೀವುಗಳು ನೈತಿಕತೆಯನ್ನು ಕಳ್ಕೊಳ್ತಾ ಇದ್ದೀರಿ, ಮೌಲ್ಯಗಳನ್ನು ಕಳ್ಕೊಂಡಿದ್ದೀರಿ. ಯಾರನ್ನೋ ರಕ್ಷಣೆ ಮಾಡೋದಲ್ಲ, ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಲಿಕ್ಕೆ. ಯಾರು ಕೊಲೆ ಮಾಡಿ ಬಿಸಾಕಿ ಹೋಗಿದ್ದಾರೋ ಅವ್ರು ಯಾರು ಅಂತ ಹೊರಗಡೆ ಬರಬೇಕಲ್ಲ, ಯಾವನೇ ಆಗಿರಲಿ ಹೊರಗಡೆ ಬರಬೇಕಲ್ಲ. ಅದಕ್ಕೋಸ್ಕರವಾಗಿ ತಾನೇ ಈ ಹೋರಾಟ ನಡೀತಾ ಇರುವಂಥದ್ದು. ನಿಜಕ್ಕೂ ತಲೆ ತಗ್ಗಿಸುವಂತಹ ಕೆಲಸ ರೀ.
ಇಡೀ ವ್ಯವಸ್ಥೆಯನ್ನು ಇವರ ಸ್ವಂತಕ್ಕೆ ಬಳಸ್ಕೊಂಡು ಮೀಡಿಯಾ ಇರುವಂತಹ ಸ್ವತಂತ್ರವನ್ನು ಯಾರನ್ನೋ ಉಳಿಸ್ಲಿಕ್ಕೆ ಹೋಗ್ತಾ ಇದ್ದಾರಲ್ಲ. ಒಂದು ಸಾರಿ ಈ ಸ್ಯಾಟಲೈಟ್ ಚಾನಲ್ನಲ್ಲಿರುವಂತಹ ಮುಖ್ಯಸ್ಥರುಗಳು, ಪತ್ರಕರ್ತರು, ವರದಿಗಾರರು, ನೀವೆಲ್ಲನೂ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನೀವು ಎಷ್ಟು ದ್ರೋಹ ಮಾಡ್ತಾ ಇದ್ದೀರಿ ಅಂತೇಳಿ. ನಿಮಗೆ ನೀವೇ ದ್ರೋಹ ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮ ಆತ್ಮಸಾಕ್ಷಿಗೆ ನೀವು ದ್ರೋಹ ಮಾಡ್ಕೊಳ್ತಾ ಇದ್ದೀರಿ. ಇಂತಹ ಒಂದು ಪ್ರಕರಣ, ಇಂತಹ ಒಂದು ವಿಚಾರಣೆ, ಇಂತಹ ಒಂದು ಆದೇಶ ನಿಮ್ಮ ಕಿವಿಗೆ ಬಿದ್ದಿಲ್ಲ, ಕಣ್ಣಿಗೆ ಕಾಣಲಿಲ್ಲ ಅಂತಂದರೆ, ಬಾಯಲ್ಲಿ ಮಾತು ಬರಲಿಲ್ಲ ಅಂತಂದರೆ ನೀವು ಇದ್ದು ವೇಸ್ಟ್. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.